ಏನೋ ಆಗ್ಬೇಕು ಏನೋ ಮಾಡ್ಬೇಕು ಅನ್ನೋ ಆಸೆ ಇದೆ. ಯಾವ ಆಸೆಗಳು ಪೂರ್ಣ ಆಗೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಒಡಕುಗಳು. ನನಗೆ ಮೂಲತಃ ನನಗೆ ಗುರುಗಳು ಅಂತಂದ್ರೆ ಡಾಕ್ಟರ್ ಸುರೇಂದ್ರ ಅವರು, ಅವರ ಒಂದು ಭಾಷಣಗಳು, ಅವರು ಅಂಬೇಡ್ಕರ್ ವಿಚಾರಗಳು ಮಾತಾಡ್ತಾ ಇದ್ರು. ನಮ್ಮೆಲ್ಲ ವಿದ್ಯಾರ್ಥಿಗಳು PUC ಓದುವಾಗ ಅವ್ರನ್ನ ನಾವು ಅವಲಂಬಿಸ್ಕೊಂಡು ಅವ್ರ ಹಿಂದೆ ಹೋಗ್ತಾ ಇರ್ತದ್ದು. ಮತ್ತೆ ತುಂಬಾ ನಮ್ಗೆ ಅಂಬೇಡ್ಕರ್ ಅಂದ್ರೆ ಏನು ಅಂತ ಅರ್ಥ ಆಗ್ತಿರ್ತದೆ, ಇಲ್ಲರಲ್ಲಿ ನಮ್ಗೆ ಅರ್ಥ ಕಲಿಸ್ಕೊಡುತ್ತೆ ಅವರು. ಹಾಗಾಗಿ ಅವರ ಹಿಂದೆ ನಾನು ಫಾಲೋ ಮಾಡ್ತಾ ಇದ್ದೆ, ವಿದ್ಯಾರ್ಥಿ ಆಗಿದ್ದೆ. ಅವರ ಸಾಕಷ್ಟು ಕಡೆ ನಾನು ಮೆಡಿಕಲ್ ಕ್ಯಾಂಪ್ ಮತ್ತೆ ಉಚಿತ ವೈದ್ಯಕೀಯ ನೇತ್ರ ಚಿಕಿತ್ಸಾ ಶಿಬಿರಗಳನ್ನ ಮಾಡಿಸಿ ಒಂದ್ ಕಡೆ ಕಾಲು ಹಾಕಿದ್ವಿ. ಪಾಪ TVS ಚಾಪ್ ಇಟ್ಕೊಂಡು ಬರೋರು ಹಳ್ಳಿಗೆ 3 ಕಿಲೋಮೀಟರ್ 120 ಕಿಲೋಮೀಟರ್ ಒಂದ್ ಯಾವ್ದೋ ಹೊಲದಲ್ಲಿ ಸ್ಪೀಡ್ ಆಗಿ ಕಾಲು ಮುಗಿದಿತ್ತು. ಅವ್ರು ಸುಮಾರು ದಿನ ಅಷ್ಟಲ್ಲಿದ್ರು. ಅವರ ಒಂದು ಪ್ರಾಮಾಣಿಕವಾದಂತ ಒಂದು ಕಳಕಳಿ ಎಲ್ಲ ನಮ್ಮ ನಾಯಕರು ಬಂದ್ರು ಬಹಳ ಒಳ್ಳೆಯದು. ಮತ್ತೆ ಇನ್ನೊಬ್ರು ನನ್ನ ಗುರುಗಳು ವೆಂಕಟೇಶ್ ಅವರು. ನಾನು ಡಿಗ್ರಿ ಹೋದಾಗ ಬೆಂಗಳೂರು ಬಂದಿದ್ದೆ 1983-84ರಲ್ಲಿ. ದಲಿತ ಸಂಘ ಶಕ್ತಿ ಅದಕ್ಕೆ ಹಿಂದೆ ಬಹಳಷ್ಟು ಸ್ಟ್ರಾಂಗ್ ಆಗಿ ಇತ್ತು. ಆ ಸ್ಟ್ರಾಂಗ್ ಇದನ್ನ ಮುರಿದಿದ್ದು ನಮ್ಮ ದೇವರವರ ಮಧ್ಯಯವರ ಮತ್ತೆ ಹೆಗಡೆಯವರ ಮಧ್ಯೆ ಇದ್ದಂತ ಸಂಬಂಧಗಳು. ಅದು ನಾನು ಹೇಳಕ್ ಹೋಗಲ್ಲ ಜಾಸ್ತಿ, ಯಾಕಂದ್ರೆ ಬೇಡ ಅಪ್ರಸ್ತುತ. ಆದ್ರೆ ಸಂಘಟನೆ ಅಲ್ಲಿ ಮೂಲತಃ ಕೆಟ್ಟಿದ್ದು ಅಲ್ಲಿ. ಯಾವಾಗ ರಾಮಕೃಷ್ಣ ಹೆಗಡೆ ದಲಿತ ಸಮಾಜವನ್ನ ಹೊಡಿಬೇಕು, ಯಾವ ರೀತಿ ಅದನ್ನ ವಿಶೇಷವಾಗಿ ಅದನ್ನ ಡಿವೈಡ್ ಮಾಡಬೇಕು ಅನ್ನೋ ಯೋಚನೆಗಳಲ್ಲಿ 2 MP ಕ್ಷೇತ್ರಗಳನ್ನ ಬಿಟ್ಕೊಡ್ತೇವೆ, ಕೋಲಾರ ಮತ್ತು ಚಾಮರಾಜನಗರ. 10 MLA ಕ್ಷೇತ್ರಗಳನ್ನ ಬಿಟ್ಕೊಡ್ತೇವೆ. ದಲಿತ ಸಂಘ ಸಂಸ್ಥೆಗೆ ಕಾರ್ಯಕರ್ತರಿಗೆ ಜನತಾ ಪಕ್ಷ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರೆ ಅನ್ನೋ ಲೆಕ್ಕಾಚಾರದಲ್ಲಿ ಹೊಂದಾಣಿಕೆವಾಗಿ ವ್ಯವಸ್ಥಿತವಾಗಿ ನ್ಯಾಯವಂಚಿತದಿಂದ ಮುಗಿಸ್ತದೆ. ಅದೇ ರೀತಿ ಇನ್ನೊಂದು ಅವ್ರು ಮಾಡಿದ್ದು ಕ್ಯಾರಿ ಓವರ್ ಸಿಸ್ಟಮ್ ಅಂತ. ನಾವು ಡಿಗ್ರಿ ಓದೋ ಹುಡುಗರಿಗೆ ಫಸ್ಟ್ ಇಯರ್ ಡಿಗ್ರಿ ಫೇಲ್ ಆದ್ರೆ ಕಾಲೇಜಲ್ಲಿ ಅಡ್ಮಿಷನ್ ಕೊಡ್ತೀವಿ, ಹಾಸ್ಟೆಲ್ ಕೊಡೋದಿಲ್ಲ ಅಂತ ಒಂದು ಆದೇಶ ತಂದ್ರು. ಅವ್ರ ಉದ್ದೇಶ ರಾಮಕೃಷ್ಣ ಹೆಗಡೆ ಬಹಳ ನ್ಯಾಯವಂಚಿತನ ಇತ್ತು. ವಿದ್ಯಾರ್ಥಿಗಳೆಲ್ಲ ಸಿಗ್ತಾ ಇದ್ದು, ಹೋರಾಟಕ್ಕೆ ಬಳಸ್ಕೊಳ್ತಾ ಇದ್ದು. ದಲಿತ ಸಂಘಟನೆಗಳು ಮೂಲತಃ ಹುಟ್ಟುತ್ತಾ ಇದ್ದೆ ಹಾಸ್ಟೆಲ್ ಇಲ್ಲ. ಯಾವ್ದು ಹಳ್ಳಿಯಿಂದ ಜನ ಬರೋದಕ್ಕೆ ಆಗ್ತಾ ಇಲ್ಲ. ಹಾಸ್ಟೆಲ್ ವಿದ್ಯಾರ್ಥಿಗಳು ಎಲ್ಲಾ ಕಡೆ ಹೋಗ್ತಾ ಇದ್ರು, ಗುಂಪು ಅಲ್ಲಿ ಸಿಗ್ತಾ ಇದ್ರು, ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಇವ್ರು ಏನಾದ್ರು ಮಾಡಿ ಕಟ್ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡೋದು. ಆಗ ರಾಮಕೃಷ್ಣ ಹೆಗಡೆ ತೀರ್ಮಾನವನ್ನ ವಿರೋಧಿಸಿ MG ರೋಡ್ ಫಸ್ಟ್ ಹಾಸ್ಟೆಲ್ ಆರ್ಟ್ಸ್ ಓದುವಾಗ ವೆಂಕಟ ಸ್ವಾಮಿ ಅವರು ನಮಗೆ ಸಂಪೂರ್ಣವಾದ ಬೆನ್ನೆಲುಬಾಗಿ ನಿಂತು. ಆಗ ದಲಿತ ಸಂಘ ಸಂಸ್ಥೆ ಎಷ್ಟು ವಿಭಾಗ ಆಯ್ತು ಅದು ಮುಖ್ಯ ಅಲ್ಲ, ನಮ್ಗೆ ಅದು ಯಾವ ರೀತಿ ಒಡತ್ತು ಅನ್ನೋದು ಮುಖ್ಯ ಅಲ್ಲ. ಆಗ ನಾನು ವಿದ್ಯಾರ್ಥಿಯಾಗಿ ಬೆಂಗಳೂರಿಗೆ ಫಸ್ಟ್ ಬೆಂಗಳೂರು ನೋಡಿದ್ರೆ ನಾವು ಡಿಗ್ರಿ ಮಾಡಕ್ ಬಂದಾಗ ಅಂತ ಸಂದರ್ಭದಲ್ಲಿ ನಮಗೆ ಸಂಪೂರ್ಣವಾದ ಬೆಂಬಲವನ್ನ ಕೊಟ್ಟು ರಾಮಕೃಷ್ಣ ಹೆಗಡೆ ಚಟ ಕಟ್ಟಿ ನಾವೆರಡನೇ ಮಾಡಿ ರಾಜಭವನ ಮುಂದೆ ಸುಡ್ತಾ ಇದ್ವಿ. ಆಮೇಲೆ ರಾಮಕೃಷ್ಣ ಹೆಗಡೆ ಮನೆ ಪಿಕೆಟಿಂಗ್ ಮಾಡಿದ್ವಿ. ಮನೆ ಮುಂದೆ ನಾವೆಲ್ಲ ಹೋಗಿ ಮಲಗಿಬಿಡೇಬಾರ್ದು, ಮನೆ ಮುಂದೆ ಆಚೆ ಯಾರು ಒಳಗಡೆ ಹೋಗ್ಬಾರ್ದು, ಈಚೆ ಬರಬಾರ್ದು ಅಂತ. ಅದಕ್ಕೆಲ್ಲ ಶಕ್ತಿ ತುಂಬಿದಂತವ್ರು ಫ್ರೆಂಡ್ಸ್ ಅಲ್ಲ. ನಾನು ಯಾಕಂದ್ರೆ ಸಂಘಟನೆಗಳು ಡಿಫ್ರೆಂಟ್ ಆಗಿ ಆಗಿರ್ಬೋದು. ನಂದೇನೋ ನಂದು ಆಲೋಚನೆ ನನ್ಗೆ ಸರಿ ಅನ್ಸೋದನ್ನ ನಾನು ಹೋಗ್ತಾ ಇರ್ತೀನಿ, ಅವ್ರಿಗೆ ಸರಿ ಅನ್ಸಿದ್ರೆ ಅವ್ರು ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ದಾರಿನಲ್ಲಿ ಹೋಗೋದ್ರಿಂದ ನಾವು ಯಾವುದೋ ಒಂದು ವಿನಾಯಕ ಆಗಿಲ್ಲ. ಆಮೇಲೆ ಚಂದ್ರಶೇಖರ್, ನಾವಿನ್ನು ಹೈಸ್ಕೂಲಲ್ಲಿ ಇದ್ವಿ. ನಮ್ಮೂರಲ್ಲಿ ನಮ್ಮ ಚಿಕ್ಕಮ್ಮನ್ನ ನಮ್ಮ ಮನೆಯವರೆಲ್ಲ ಹೊಡೆದು ಅಟ್ಲಾಸಿಟಿ ಆಯ್ತು. ದೊಡ್ಡ ಗಲಾಟೆ ಆದಾಗ ಅವರು ಮತ್ತೆ ರವಿಕುಮಾರ್ ಅಂತ ನಮ್ಮ KEB-ನಲ್ಲಿ ಕೆಲಸ ಮಾಡ್ತಾರೆ, ಈಗ ಮಾಗಡಿಯಿಂದ ಅವರ ಆಪ್ತರು, ಅವರೆಲ್ಲ ಸೇರಿ ಅದನ್ನ ರಕ್ಷಣೆ ಮಾಡಿ ಪೊಲೀಸ್ ವ್ಯಾನಲ್ಲಿ ಕರ್ಕೊಂಡು ಬಂದಾಗ ಅದೇನೋ ನಮ್ಮ ಸ್ಫೂರ್ತಿ. ಸಂಘಟನೆ ಅಂದ್ರೆ ಏನೋ ದೊಡ್ಡ ಶಕ್ತಿ ಇದೆ. ಅವಾಗಿನ್ನೂ ನಾವು ಚಿಕ್ಕರು. ಹಾಗಾಗಿ ಚಂದ್ರಶೇಖರ್ ನನ್ನ ಪಕ್ಕದಲ್ಲಿ ನಾವೆಲ್ಲ ಅವ್ರನ್ನ ಫಾಲೋ ಮಾಡಿದ್ದೀವಿ. ಇವತ್ತು ಯಾವುದೇ ವಿಚಾರದಲ್ಲಿ ಒಂದು ವಿಷಯ ನನ್ನ ಬಗ್ಗೆ ನನ್ನನ್ನು ಮೂಲತಃ ಇನ್ನೊಂದು ರೀತಿ ಅಸ್ಪೃಶ್ಯವಾಗಿ ನೋಡ್ತಾರೆ. ಈಗ ದಲಿತ ಸಂಘಟನೆಗಳು ಹಲವಾರು ರೀತಿಯಲ್ಲಿ ಬೆಳೀಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಕ್ಕೆ ತಕ್ಕಂತೆ. ಆದ್ರೆ ಎಲ್ಲೋ ಒಂದ್ ಕಡೆ BJP-ಯಲ್ಲಿ ಇದ್ದೀನಿ ನಾನು ಒಂದೇ ಕಾರಣಕ್ಕೆ ಮತ್ತೊಬ್ಬ ಅಸ್ಪೃಶ್ಯನಾಗಿ ನನ್ನನ್ನೆಲ್ಲ ನೋಡ್ತಾ ಇರ್ತಾರೆ. RSS BJP. ನಾನ್ BJP-ಯಲ್ಲಿ ಇದ್ರು ನನ್ನ ಗೋಮೂಸದ ಹೇಳಿಕೆಯನ್ನ ನಾನು ಖಂಡಿಸಿ ಆತನ ಮೇಲೆ ಕ್ಷಮೆಯನ್ನ ಕೇಳಿಸ್ತೋ ನಾನು. ಇನ್ಯಾವ ದೊಡ್ಡ ನಾಯಕರು ಅಲ್ಲಿ ಬಹಳ ಜನ ಇದ್ದಾರೆ. ಟೀಕೆ ಮಾಡುವಾಗ ಚೀನಾರಾಮ್ ಅಲ್ಲಿ ಇದ್ದಾರೆ. ಚೀನಾರಾಮ್ಗೆ ಟಾರ್ಗೆಟ್ ಮಾಡೋದು ಆಗ್ತಾ ಇದೆ. ಚೀನಾರಾಮ್ ಟಾರ್ಗೆಟ್ ಮುಖ್ಯ ಅಲ್ಲ, ಅದೇನೇ ಇದ್ರೆ. ಆದ್ರೆ ಇಲ್ಲಿ ಅನಂತಕುಮಾರ್ ಹೆಗಡೆ ಆತನ ಹೇಳಿಕೆಯನ್ನ ಖಂಡಿಸಿ ಪಾರ್ಲಿಮೆಂಟ್ಗೆ ಹೋಗಿ ಅಲ್ಲಿ ಅನಂತಕುಮಾರ್ ಅವ್ರನ್ನ ಮಾತಾಡಿ ಅಲ್ಲಿ ಅಮಿತ್ ಶಾ ಕಡೆಯಿಂದ ಮಾತಾಡಿಸಿ ಕೊನೆಗೆ ಪಾರ್ಲಿಮೆಂಟ್ ಕ್ಷಮಾಪಣೆ ಕೇಳಿಸಿದ್ದು ನಾನೇನೆ. ನಮ್ಮಲ್ಲಿ BJP-ನಲ್ಲೇ ಬಹಳ ಜನ ದೊಡ್ಡ ದೊಡ್ಡ ನಾಯಕರು ದಲಿತರಿದ್ದಾರೆ. ಅವ್ರು ಯಾರು ಆ ಕೆಲಸ ಮಾಡೋದಿಲ್ಲ, ಅವ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ಜೀವ ಉದುರು ಕೂತಿರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಗೊಂದು ಸಿಕ್ಕಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯನ್ನ ಕೆಲವೇ ವ್ಯಕ್ತಿಗಳು ತಿಳ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಮತ್ತೆ ಏನೇ ಸಮಸ್ಯೆಗಳು ಬಂದ್ರೆ ಅಸ್ಪೃಶ್ಯ ಸಮಸ್ಯೆಗಳ ಬಗ್ಗೆ ನಿವಾರಣೆ ಮಾಡದೇ ಇರ್ತಕ್ಕಂಥ ಸಮಸ್ಯೆಗಳು ಇದೆ. ನಿನ್ನೆ ಒಂದು TV9 ಡಿಸ್ಕಷನ್ ಹೋಗಿದ್ವಿ ಎಡಗೈ ಮತ್ತು ಬಲಗೈ ಸಮಸ್ಯೆಗಳ ಬಗ್ಗೆ. ಸದಾಶಿವ ಆಯೋಗದ ಬಗ್ಗೆ ಡಾಕ್ಟರ್ ಚೆನ್ನಾಗಿ ಹೇಳ್ತಾ ಇದ್ರು. ಸದಾಶಿವ ಆಯೋಗದಲ್ಲಿ ಏನ್ ತಪ್ಪಿದೆ ನೋಡಿ, ಒಂದು ಸ್ಪಷ್ಟವಾಗಿ ನಾವು ತಿಳ್ಕೊಬೇಕು. ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಇಬ್ಬರು ನಾಯಕರು ಮನಸ್ಸು ಮಾಡಿದ್ರೆ ಈ ಸಮಸ್ಯೆ ಅಲ್ಲ. ಒಂದು ಮಲ್ಲಿಕಾರ್ಜುನ ಖರ್ಗೆ, ಒಂದು KH ಮುನಿಯಪ್ಪ, ಇಬ್ಬರು ಕೂತ್ಕೊಂಡು ಏನಾಗಿದೆ ಏನ್ ಸಮಸ್ಯೆ ಅಂತ ತಿಳ್ಕೊಬಹುದು. ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ನಮ್ಮಂತವ್ರ ಕಡೆ ನಾವು ಅರ್ಥ ಹೇಳ್ತೇವೆ. ಈಗ ಉದಾಹರಣೆಗೆ ಹೊಸಕೋಟೆ ತಾಲೂಕಿನಲ್ಲಿ ವಲಯರನ್ನ ಏಕೆ ಅಂತ ಕರೀತಾರೆ, ಮಾದಿಗರನ್ನ ಏಡಿ ಅಂತಾರೆ. ಅದೇ ಪಕ್ಕದ ದೇವರಹಳ್ಳಿ ತಾಲೂಕಿಗೆ ಬಂದ್ರೆ ವಲಯರನ್ನ ಏಡಿ ಅಂತಾರೆ, ಮಾದಿಗರನ್ನ ಏಕೆ ಅಂತ ಕರೀತಾರೆ. ಏಕೆ ಏಡಿ ಅಲ್ಲ. ಉದಾಹರಣೆಗೆ ಎರಡು ಎಲ್ಲಾ ಕಡೆ ಹಾಗೆ ಆಗಿದೆ.
ಒಲಿಯರನ್ನ ಏಕೆ ಅಂತಾರೆ, ಒಂದ್ ಕಡೆ ಮಾದಿಗರನ್ನ ಏಕೆ ಅಂತಾರೆ. ಹೀಗೆ ವ್ಯತ್ಯಾಸಗಳಾಗಿ 6% ಅಲ್ಲಿ ಮಾದಿಗರಿದ್ದಾರೆ, 5% ಒಲಿಯರಿದ್ದಾರೆ ಅಂತ ಹೇಳಿ ಇವ್ರನ್ನ ಎತ್ಗಟ್ಟಿ ನಮ್ಮಲ್ಲೇ ಅಸ್ಪೃಶ್ಯತೆ ಡಿವೈಡ್ ಮಾಡುವಂತ ಕೆಲಸ ಆಗ್ತಾ ಇದಾವೆ. ಇದು ಆಗಬಾರ್ದು. ನಿಜವಾದ ಮೂಲ ಅಸ್ಪೃಶ್ಯರು 11% ಸಿಕ್ಕಿದೆ. ಇನ್ನು 99 ಜಾತಿಗೆ 4% ಸಿಗ್ತಕ್ಕಂಥದ್ದು ಏನು ತಪ್ಪಲ್ಲ, ಅದ್ರ ಬಿಟ್ಬೇಡ. ಆದ್ರೆ ಒಲೆಯನ್ನು ಮಾತ್ರ ಒಂದಾಗದೇ ರೀತಿಯಲ್ಲಿ ನೋಡ್ಕೊಳ್ತಾರ ಯಾರು ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ, KH ಮುನಿಯಪ್ಪನೇ. ಯಾಕಂದ್ರೆ ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಕೆಲವು ಚೂ ಬಿಡ್ತಾರೆ, ಕೆಲವರು ಅವ್ರೇನ್ ಮಾಡ್ತಾರೆ, ಒಲೆಗೆ ಅನ್ಯಾಗಿದೆ ಯಾರು ಒಂದಾಗ್ಬಿಡ್ರಿ, ಅವ್ರ 4% ತಗೊಂಡಿದ್ದಾರೆ ಅವ್ರ. ಈ ಕಡೆ KH ಮುನಿಯಪ್ಪ ಹೇಳ್ತಾರೆ, ನೋಡ್ರಿ ನಮ್ಗೆ 6% ಹೋರಾಟ ಮಾಡಿರ್ತ ಪಾಪ ಹುಡುಗರೆಲ್ಲ ಹೋಗಿ ಲಾಠಿ ಚಾರ್ಜ್ ಮಾಡಿಸ್ಕೊಂಡು ಒಡಿಸ್ಕೊಂಡು ತಿನ್ಸ್ಕೊಂಡು ಕೈ ಕಾಲು ಮುಟ್ಕೊಂಡು ಬರ್ತಾರೆ. ಆದ್ರೆ ಅವ್ರಿಗೆ ಏನು ಬೆನಿಫಿಟ್ ಹೋಗ್ತಾ ಇಲ್ಲ. ಈ ಬೆನಿಫಿಟ್ ಹೋಗ್ತಾ ಇರೋದು ಯಾರಿಗೆ ಅಂತಂದ್ರೆ ಈ ಒಲಿಯರು ಮಾದಿರು ಅಂತ ಏನ್ ಹೆಸರು ಮಾಡ್ಕೊಂಡು ಒಂದು ಬಲಿತ ಸಮಾಜ ಇವತ್ತು ಮೇಲೆ ಹೋಗಿದ್ಯೋ ಆ ಸಮಾಜ ಇವ್ರನ್ನ ಚೂ ಬಿಟ್ಕೊಂಡು ಅವ್ರದ್ದು ಮಗನಿಗೆ MLA ಟಿಕೆಟ್ ಬೇಕು, ಮಂತ್ರಿ ಬೇಕು, MP ಟಿಕೆಟ್ ಬೇಕು, MLA ಟಿಕೆಟ್ ಬೇಕು, ಜಿಲ್ಲಾ ಪಂಚಾಯತ್ ಬೇಕು, IAS ಆಗ್ಬೇಕು, IPS ಆಗ್ಬೇಕು, ಎಲ್ಲ ಒಂದೇ ಕುಟುಂಬಕ್ಕೆ ಬಲಿತ ಒಂದು ವರ್ಗನೇ ಈ ಅಸ್ಪೃಶ್ಯತೆ ಒಂದಾಗೋದಕ್ಕೆ ಬಿಡ್ತಾ ಇಲ್ಲ. ಈ ಸತ್ಯನ ನಾವು ತಿಳ್ಕೊಳ್ದೆ ಹೋದ್ರೆ ನಾವ್ ಎಷ್ಟೇ ಸಭೆಗಳು ನಡೆಸಿದ್ರು ಏನೇ ಮಾಡಿದ್ರು ಈ ಸಭೆಗಳಿಗೆ ಆಗ್ತಾ ಇರಲ್ಲ. ಹಾಗಾಗಿ ಡಾಕ್ಟರ್ ಸುರೇಂದ್ರ ಅವರ ಕಳಕಳಿ, ಅವರ ಪ್ರಾಮಾಣಿಕತೆ ಬಗ್ಗೆ ನಾವು ಮಾತಾಡಕ್ಕೆ ಆಗಲ್ಲ. ಅವರು ಅಷ್ಟೇ ನಮ್ಮ ಜ್ಞಾನೇಂದ್ರ ರತ್ನ ಅವ್ರು ಹೀಗೇನೆ ಯಾರಿಗೆ ಏನೇ ತೊಂದರೆ ಆಗಿದೆ ಅಂತ ಹೋಗಿ ಜೈ ಭೀಮ್ ಅಂದ್ಬಿಟ್ರೆ ಸಾಕು, ಜೈಲಲ್ಲಿ ಇರೋನ್ಗು ಅವ್ರು ಒಂದು ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ, ಇವರೆಲ್ಲ ಆರೋಗ್ಯಕ್ಕೆ ಜೈ ಭೀಮ್ ಅಂತ ಕರೆದ ತಕ್ಷಣ ನಮ್ಮವರು ನಮ್ಮ ಉದ್ರೇಕಕ್ಕೆ ಒಳಗಾಗ್ತಿದ್ದಾವು. ಎಲ್ಲೋ ಒಂದ್ ಕಡೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ, ನಾವು ನ್ಯಾಯ ಕೊಡ್ಬೇಕು ಅನ್ನೋ ದಿಕ್ಕಿನಲ್ಲಿ ಎಲ್ಲವನ್ನ ಮರೆತು ಕೈ ಮೀರಿ ಸ್ವಲ್ಪ ಕೈ ಉದ್ದ ಮಾಡಿ ಅವರಿಗೆ ಸಹಾಯ ಮಾಡುವಂತ ಇದೆ ಅಂತ ಅಷ್ಟೇ, ಬಿಟ್ರೆ ಬೇರೆ ಉದ್ದೇಶ ಅಲ್ಲ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನು ನನಸಾಗಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ದುಡ್ಡು ಮಾಡ್ಬೇಕು, ಹಣ ಮಾಡ್ಬೇಕು, ಅಧಿಕಾರ ಮಾಡ್ಬೇಕು ಅಂದ್ರೆ ಅವ್ರು ಏನೋ ಆಗ್ಬೇಕಾಯ್ತು. ಹಾಗಾಗಿ ಅವ್ರು ಎಂದೂ ಕೂಡ ಪಾಸ್ ಆಗಿಲ್ಲ ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಟ್ಟು ಈಚೆ ಬಂದಂತವ್ರು. ಇದು ಹಲವಾರು ವಿಚಾರಗಳ ಬಗ್ಗೆ ಸಾಕಷ್ಟು ವಿಷಯಗಳು ಎಲ್ಲರೂ ಗೊತ್ತಿರುತ್ತದೆ. ಆದ್ರೆ ಇವತ್ತು ಪ್ರಚಲಿತವಾಗಿರ್ತಕ್ಕಂಥ ಸಮಸ್ಯೆ, ಇವತ್ತೊಂದು ಬಲಿತ ಸಮಾಜ, ಈ ಸಮಾಜದಲ್ಲಿರ್ತಕ್ಕಂಥ ಪೂರ್ವಿಕರು ನಾವೇನಿದೀವೋ ಹಳ್ಳಿಗಳಲ್ಲಿ ಇನ್ನೂ ಹೊಟ್ಟೆಗೆ ಇಟ್ಟಿಕ್ಕಿಲ್ಲದೆ ಒಂದು ಸ್ನಾನ ಮಾಡಿ ವಾರ ತಿಂಗಳಾಗಿರ್ತವ್ರು, ಹಳ್ಳಿಗಳಲ್ಲಿ ಇನ್ನೂ ತಿನ್ನ ಊಟಕ್ಕಿಲ್ಲದೆ ಇರ್ತಕ್ಕಂಥವ್ರು, ಭಾರತದಲ್ಲಿ ಇನ್ನೂ ನೋಯ್ತಾ ಇರ್ತಕ್ಕಂಥವ್ರ ಬಗ್ಗೆ ನಮ್ಮ ಗಮನ ಇಲ್ಲ. ನಮ್ಮ ಅಸ್ತಿತ್ವಕ್ಕಾಗಿ ನಾವು ಒದ್ದಾಡ್ತಾ ಇದ್ದೇವೆ. ನಾವ್ ಹೇಗ್ ಮಾಡ್ಬೇಕು, ದುಡ್ಡು ಹೇಗಿರ್ಬೇಕು, ಏನೇನ್ ಮಾಡ್ಕೋಬೇಕು, ಯಾವ ರೀತಿ ಯಾರನ್ನ ವಂಚಿಸ್ಬೇಕು ಅಂತಕ್ಕಂಥ ಯೋಚನೆಗಳಲ್ಲೇ ಆ ತಂತ್ರಗಾರಿಕೆಯಲ್ಲೇ ನಾವು ಮುಳುಗಿದೀವಿ. ನಾವಂದ್ರೆ ನಾವಲ್ಲ, ನಮ್ಮಲ್ಲಿ ಹಾಡ್ತಾ ಇರ್ತಕ್ಕಂಥ ಕೆಲವು ಬಲಿಷ್ಠ ವರ್ಗ ಅವರು ನಮ್ಮ ಸಮಾಜದ ಮೇಲ್ವರ್ಗದವರು ನಮಗೆ ಶತ್ರುಗಳಲ್ಲ. ನಮ್ಮ ಶತ್ರುಗಳು ನಮ್ಮಲ್ಲೇ ಇರ್ತಕ್ಕಂಥವ್ರು ಯಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಮೇಲೆ ಬಂದಿದ್ದಾರೋ ಅವರು ಈ ಸಮಾಜವನ್ನ ಮತ್ತೆ ಮತ್ತೆ ಹಳ್ಳಕ್ಕೆ ತಳ್ತಾನೆ ಇದ್ದಾರೆ. ಹಾಗಾಗಿ ಸಮಾಜದಲ್ಲಿ ನಾವು ಬದಲಾವಣೆ ಆಗ್ಬೇಕಾಗ್ತದೆ. ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಇದೀನಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ರಫೇಲ್ ಹೇಳ್ಕೊಟ್ಟಿದ್ದಾರೆ, ರಾಜಕೀಯವಾಗಿ ನೀವು ಹಕ್ಕುಗಳನ್ನು ಪಡ್ಕೋಬೇಕು, ರಾಜಕೀಯವಾಗಿ ನೀವು ಬರ್ಬೇಕು ಅಂತ. ನಾನು ಅಲ್ಲಿದ್ರು ಭಾರತೀಯ ಜನತಾ ಪಕ್ಷ ಈಗ ನನ್ನ ಭಾರತೀಯ ಜನತಾ ಪಕ್ಷ ಹೋಗಿದೆ. ಅದಕ್ಕೂ ನಮ್ಮಲ್ಲಿ ಒಂದು ಗುಂಪಿದೆ. ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಬಲಿತ ಸಮಾಜ ಒಂದಿದೆ. ಉದಾಹರಣೆ ಗೋವಿಂದ ಕಾರಜೋಳ ಮನೆ 5 ಜನಕ್ಕೆ MP ಕೇಳ್ತಾರೆ. ನಾನು ಅದನ್ನು ಓಪನ್ ರಾಜ್ಯ ಬಿಜೆಪಿ ಕೊಡ್ಬೇಕು ಅನ್ನೋ ವಿಚಾರ ಬಂದಾಗ ಅವ್ರು ನಮ್ಮನ್ನ ಈ ತರ ಮಾತಾಡ್ತಾರೆ. ರಮೇಶ್ ಜಿಗಜಿಣಗಿ ಒಂದು ಸಭೆ ಆಯ್ತು. ರಮೇಶ್ ಜಿಗಜಿಣಗಿ ಅವರಿಗೆ ನಾನು ಯಾಕಂದ್ರೆ ಬಿಜೆಪಿ ಒಳಗಡೆ ವಿಚಾರ ಗೊತ್ತಿರಲ್ಲ, ಏನೋ ಚಿನ್ನಾರಾಮ ಹೋಗಿ ಮತೀಯವಾದಿಗಳ ಜೊತೆ ಸೇರ್ಕೊಂಡಿದ್ದಾರೆ, RSS ಜೊತೆ ಸೇರ್ಕೊಂಡಿದ್ದಾರೆ ಬಹಳ ಜನ ಮಾತಾಡ್ತಾರೆ. ಆದ್ರೆ ಅಲ್ಲಿ ರಮೇಶ್ ಜಿಗಜಿಣಗಿ ಅವ್ರನ್ನ ಸನ್ಮಾನ ಮಾಡಿದ್ರೆ ಅವ್ರು ಮಂತ್ರಿ ಆದ ಸೌತ್ ಇಂಡಿಯಾದಲ್ಲೇ SC ಯಾರು ಆಗಿಲ್ಲ, ಅವ್ರು ಆಗಿದ್ದಾರೆ ಅನ್ನೋ ಖುಷಿಗೆ ನಾವು ಅವ್ರು ಸನ್ಮಾನ ಮಾಡಿದ್ವಿ ಪಾರ್ಟಿ ಆಫೀಸರ್ ಬಿಜೆಪಿ. ಅವ್ರ ಭಾಷಣ ಇರ್ತಕ್ಕಂಥ ಮಾತು ಹೇಳಿದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯಿಂದ ನಾನು ಈ ಮಟ್ಟಕ್ಕೆ ಬಂದಿದ್ದೇನೆ, ಆ ಸಮಾಜವನ್ನ ಗುರುಸಿ ನಾನು ಇವತ್ತು ಈ ಸ್ಥಾನ ತಂದಿದೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿಲ್ಲ. ಆದ್ರೆ ಮೀಡಿಯಾ ಇರೋವರೆಗೂ ನಾವು ಸುಮ್ಮನೆ ಇದ್ದೆ, ನಾನು ವೇದಿಕೆ ಮೇಲೆ ಇದ್ದೆ. ಮೀಡಿಯಾ ಹೋದ್ಮೇಲೆ ಹಿಡ್ಕೊಂಡೆ, ರಮೇಶ್ ಜಿಗಜಿಣಗಿ ಅವರೇ, ನೀವು ದೇವರ ದಯೆಯಿಂದ ಇಷ್ಟೆಲ್ಲ ಆಗಿದ್ದೀರಿ, ದಯವಿಟ್ಟು ನೀವು ಜನರಲ್ ಕ್ಷೇತ್ರದಲ್ಲಿ ನಿಂತ್ಕೊಂಡು ಸಾಮಾನ್ಯ ಕ್ಷೇತ್ರದಲ್ಲಿ ನಿಂತು ದೇವರದಿಂದ ಗೆದ್ದು ಬನ್ನಿ, ನಿಮ್ಮನ್ನ ಅವತ್ತು ನಾವು ಒಪ್ಕೋತೇವೆ. ನೀವು ದೇವರ ದಯೆ ಅಂತ ಮಾತಾಡ್ತಾ ಇದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ ನಿಮ್ಗೆ ಹಾಗೆ ಮೈಲಿಗೆ ಆಗುತ್ತಾ? ನಿಮ್ಗೆ ಯಾರಾದ್ರೂ ಅಸ್ಪೃಶ್ಯ ಅಂತ ಪಟ್ಟ ಕಟ್ತಾರ? ಈ ಸಮಾಜದ ಸೌಲಭ್ಯಗಳು ಬೇಕು, ಸಮಾಜದ ಮೀಸಲಾತಿ ಬೇಕು, ಆದ್ರೆ ಅಂಬೇಡ್ಕರ್ ಹೇಳೋದಕ್ಕೆ ನಾಚಿಕೆ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿದಾಗ ಒಂದು ಗುಂಪು ನನ್ಗೆ ಹೇಳ್ತು, ಯಾಕೋ ನೀವು ಒಬ್ಬ ಲೆಫ್ಟ್ ಕಮ್ಯುನಿಟಿನ ರೈಟ್ ಮಾಡ್ತಾರೆ. ನಾನು ಲೆಫ್ಟ್ ರೈಟ್ ಅಲ್ಲ, ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಗಳು, ನಾವು ಮೂಲತಃ ಅಸ್ಪೃಶ್ಯ ಅಷ್ಟೇ. ಹಾಗಾಗಿ ನಾನು ರಮೇಶ್ ಜಿಗಜಿಣಗಿನೂ ಬಿಟ್ಟಿಲ್ಲ.
ಈಗ ನಮ್ಮ ಯಾವುದೇ ನನ್ನ ವ್ಯಕ್ತಿಗತವಾಗಿ ಮಾತಾಡಕ್ಕೆ ಇಷ್ಟ ಇಲ್ಲ, ಆದ್ರೂ ನಿಮ್ ಗಮನಕ್ಕೆ ಬಂದ್ರೆ ಹೆಸರು ಹೇಳಿದ್ದಾರೆ, ಅದ್ರ ಒಂದು ಗರಿ ಕೆಳಗಡೆ ಬಿಡುತ್ತೆ, ಅದು ನಾನು ಇದ್ದೆ ಅಂತ ಗುರುತಲ್ಲಿ ಬಿಟ್ಟು ಹೋಗಿದೆ. ಹಾಗೆ ನಾವು ಬಿಟ್ಟು ಹೋಗ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಅಷ್ಟು ಮಾಡೋಗಿದ್ರೆ ನಾವ್ ಯಾರು ಇಲ್ಲಿ ಕೂತ್ಕೊಳ್ಳೋಕೆ ಆಗ್ತಾರೆ. ಹಾಗಾಗಿ ಅಂತ ಸನ್ನಿವೇಶದಲ್ಲಿ ನಾನು ಬಿಜೆಪಿ ಇದ್ದೀನಿ ಅಂದ ತಕ್ಷಣಕ್ಕೆ ನನ್ನ ನೀವ್ಯಾರು ಅನ್ಯತಾ ಭಾವಿಸಿದೆ, ಅಸ್ಪೃಶ್ಯ ಅಂತ ಭಾವಿಸಿದೆ. ಯಾಕಂದ್ರೆ ನಾನೊಂದ್ ರೀತಿ ಎಲ್ಲ ಟೀಕೆ ಮಾಡೋದು, ಸೀತಾರಾಮ RSS ಬಿಜೆಪಿ ಮನುವಾದಿ ಕೋಮುವಾದಿ ಆದ್ರೆ ಏನೋ ಮಾಡ್ಬಿಟ್ಟು ಬಿಜೆಪಿ ಅವರಲ್ಲಿ ಅಧಿಕಾರ ತಗೊಳಕ್ ಹೋಗಿದ್ದಾರೆ. ಅಷ್ಟೇನೆ ನಮ್ಮ ಹತ್ರ ಇಲ್ಲ ಅಧಿಕಾರ, ನನ್ಗೆ ಅವಶ್ಯಕತೆ. ನಾನು ಬಹಳ ಜನಕ್ಕೆ ಇವತ್ತು ರಾಷ್ಟ್ರೀಯ ಪ್ರಧಾನಿ ಬಿಜೆಪಿ ಸಿಗೋದಲ್ಲಿ ಇದಕ್ಕಿಂತ ದೊಡ್ಡ ಪದವಿ ಸಿಗಲ್ಲ. ಆದ್ರೆ ನನ್ನ ಧ್ವನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಧ್ವನಿ. ಅವರ ಧ್ವನಿಯ ಪ್ರತಿರೂಪವಾಗಿ ಅವರ ಹೆಸರನ್ನ ಉಳಿಸೋದಕ್ಕೆ 1% ಆದ್ರೂ ನಾನು ಕೆಲಸ ಮಾಡ್ತೇನೆ. ಆದ್ರೆ ಕಟ್ಟ ಕಡೆ ಸಮಾಜಗಳನ್ನ ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ಬೇಕಾಗ್ತದೆ. ನಾನೊಂದು ಮೊನ್ನೆ ಇದಕ್ಕೆ ಹೋಗಿದ್ದೆ, ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೆ. ಅಲ್ಲೊಂದು ಹಳ್ಳಿಗೆ ಹೋಗಿದ್ದೆ. ಅಲ್ಲೊಬ್ಬ ಹಳ್ಳಿನಲ್ಲಿ ಒಂದು ಗ್ರಾಮ ಸಭೆ ತರ ಮಾಡಿ ಮಾತಾಡೋ ಟೈಮಲ್ಲಿ ಒಬ್ಬ ಮುಸ್ಲಿಮ ಎದ್ದು ನಿಂತ್ಕೊಂತು. ಇಲ್ಲಿ ಮಾದುಗಳು ಅಂತ ಅರ್ಥವಸ್ತರು ಎಲ್ಲರೂ ಬರ್ತಾರೆ, ಆದ್ರೆ ಎಲ್ಲಾ ಸೌಲಭ್ಯಗಳನ್ನ ಅವರೇ ತಿಂದು ಹೋಗ್ತಾರೆ, ನಮ್ಗೇನು ಕೊಡಲ್ಲ. ನನ್ನ ಮಗ BE ಓದಿದಾನೆ, ಅವ್ನ ಆತ್ಮಹತ್ಯೆ ಮಾಡ್ಕೊಂತ ಹೇಳ್ತಾ ಇದ್ದಾನೆ, ಅವ್ನ ಬದುಕು ಹೇಗೆ? ನಮ್ಗೆ ಎಷ್ಟು ನೋವಾಗ್ತದೆ. ಅವ್ರು BE ಮಾಡಿರೋ ಮೊಮ್ಮಗ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡು ತಂದೆ ತಾಯಿ ಇಲ್ಲ, ನಾನು ಒಬ್ಬ ಮುದುಕಿ ಏನ್ ಮಾಡಲಿ, ನಾನು ಆಸ್ತಿ ಇಲ್ಲ, ಮನೆ ಇಲ್ಲ, ಮಠ ಇಲ್ಲ. ಇಂಥ ಕುಟುಂಬಗಳು ಎಷ್ಟಿದಾವೆ ನಮ್ಮಲ್ಲಿ. ಈ ಕುಟುಂಬದ ಬದುಕುಗಳೇನು? ಈ ಬದುಕುಗಳನ್ನು ಸರಿ ಮಾಡೋದಕ್ಕೆ ನಾವೇನ್ ಕ್ರಮ ತಗೋಬೇಕು, ಎಷ್ಟು ಕೆಲಸ ಮಾಡ್ಬೇಕು? ಅದರಿಂದ ಆ ವಿಚಾರದಲ್ಲಿ ಮಾತಾಡೋದು ಬೇಡ. ರಾಜಕೀಯವಾಗಿ RPI ಬಗ್ಗೆ ಮಾತಾಡಿದ್ರು ಹಿರಿಯ ಅಣ್ಣ ಇವತ್ತು ಮಾತಾಡಿದ್ರು. RPI ಅಂತಕ್ಕಂಥ ಶ್ರೀನಿವಾಸ ಅಣ್ಣ ಮಾತಾಡಿದ್ರು. ಈಗ ನಮ್ಮ ಮಹಾದೇವಣ್ಣ ಬಹಳ ಬಂದಾಗ ಒಂದು ಸಂಚಲನ ಮುಗಿಸಿದ್ರು. ಅವ್ರು ಬಂದ ತಕ್ಷಣ ನಾವೆಲ್ಲ ಸಂತೋಷ ಬಿದ್ವಿ. ಒಂದು ಹಿರಿಯ ಗಾಯಕರು, ಅವ್ರ ಧ್ವನಿಯನ್ನ ನಾವು ಆಸೆ ಬಿಟ್ರೆ ಬೇರೆ ಅಲ್ಲ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, KH ಮುನಿಯಪ್ಪ ಇರ್ಬೋದು, ಇವತ್ತು ರಾಮವಿಲಾಸ್ ಪಾಸ್ವಾನ್ ನಾನು ಬಿಟ್ಟಿಲ್ಲ. ರಾಮವಿಲಾಸ್ ಪಾಸ್ವಾನ್ ಶೆಡ್ಯೂಲ್ ಕಾಸ್ಟ್ ಅಲ್ಲಿ ಒಬ್ಬ ಕಪ್ಪು ಹುಡುಗಿನ ಮದುವೆ ಆಗಿದ್ದ. ಕಪ್ಪು ಹುಡುಗಿ ಚೆನ್ನಾಗಿಲ್ಲ ಅಂತ ಬಿಟ್ಟು ಬ್ರಾಹ್ಮಣ ಹುಡುಗಿನ ಮದುವೆ ಮಾಡ್ಕೊಂಡು ಅವಳು ಹುಟ್ಟಿದಂತ ಮಗನ್ನ ಇವತ್ತು ತಗೊಂಡೋಗಿ ಚಿರಾಗ್ ಅಂತ ಮೀಸಲು ಕ್ಷೇತ್ರದಲ್ಲಿ ಇವತ್ತು MP ಮಾಡಿದ್ದಾರೆ. ಯಾಕೆ ಅಂತ ನಾನು ಪ್ರಶ್ನೆ ಮಾಡೋದು ಅಂತ. ಇವತ್ತು ನಮ್ಮ ಖರ್ಗೆ ಅವ್ರ ಮಗ ಪ್ರಿಯಾಂಕ ಖರ್ಗೆ ಬ್ರಾಹ್ಮಣ ಮಾತ್ರ ಮತಾಂತರ ಆಗ್ತಿರೋ ಅಥವಾ ಧರ್ಮಾಂತರ ಆಗ್ತಿರೋ ಜಾತ್ಯಾಂತರ ಆಗ್ತಿರೋ ಏನಾಗ್ತಿರೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನಿಮ್ಗೆ ಎಲ್ಲಾ ಸೌಲಭ್ಯ ಸಿಕ್ಕಿದ್ರು ಇನ್ನೂ ಮೀಸಲಾತಿಗೆ ಹೋಗ್ತಕ್ಕಂಥ ಪದ್ಧತಿಗೆ ನಾನು ವಿರೋಧ ಮಾಡಿದ್ದೆ. ಇವತ್ತು IAS, IPS, IRS, IFS ಡಾಕ್ಟರ್ಗಳು, ಇಂಜಿನಿಯರ್ಗಳು ಎಲ್ಲ ಆರ್ಥಿಕವಾಗಿ ಸ್ಥಿತಿ ಹೋಗ್ತು ಅಂತ ನಾನು ಭಾವನೆ. ನನ್ನೂ ಸೇರಿ ನಾನೇ ಟಾಟಾ ಬಿಲ್ ಆದ್ರೂ ನನ್ನ ಮಕ್ಕಳನ್ನ ಒಳ್ಳೆ ಎಜುಕೇಶನ್ ಕೊಡ್ಬೇಕು. ನನ್ನ ಮಕ್ಕಳು ರಿಸರ್ವೇಶನ್ ಕೊಡ್ಬೇಡಿ, ನಮ್ಮ ಮಕ್ಕಳ ಆಸೆ ಅಂತ ವಿಷಯಗಳಲ್ಲಿ ಎಲ್ಲೋ ಅಂತ ನನ್ನನ್ನ ಅಪಾರ್ಥ ಮಾಡ್ಕೊಳ್ತಾ ಒಂದು ಕತೆ ಬೇಡ, ಸತ್ಯ ತಿಳಿಸ್ತಾರಂತ ಆಸೆಯಿಂದ ಬಂದಿರ್ತಕ್ಕಂಥದ್ದು. ನಿನ್ನೆ ಡಾಕ್ಟರ್ ಕರೆದಾಗ ನಮ್ಗೆ ಬಹಳ ಖುಷಿಯಾಗಿದೆ. ನರೇಂದ್ರ